ಪ್ರೀತಿಯ ವೀಕ್ಷಕರೇ, ನೇಚರ್ ಲೈವ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ರೋಗಗಳಿಗೆ ಮೂಲ ಕಾರಣ ಎಲ್ಲಿಂದ ಶುರುವಾಗುತ್ತೆ ಎನ್ನುವುದು. ಇದನ್ನ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ನಮಗೆ ರೋಗದ ಮೂಲ ನಮ್ಮ ಭಾವನೆಗಳಿಗೆ ಹೇಗೆ ಸಂಬಂಧವಾಗಿರುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಡಯಟಿನಲ್ಲಿ ಏರುಪೇರಾಗುವುದು ಅಸಿಡಿಟಿಗೆ ಕಾರಣವಲ್ಲ. ಅಸೂಯೆ ಮತ್ತು ಒತ್ತಡ ಅಸಿಡಿಟಿಗೆ ಮುಖ್ಯ ಕಾರಣವೆನ್ನುವುದು ಕಂಡು ಬರುತ್ತದೆ. ರಕ್ತದ ಒತ್ತಡ ಹೆಚ್ಚಾಗುವುದು ಉಪ್ಪು ಹೆಚ್ಚಳ ತಿನಿಸುಗಳಿಂದ ಮಾತ್ರವಲ್ಲ, ನಮ್ಮ ಭಾವನೆಗಳನ್ನ ನಿಭಾಯಿಸುವಾಗ ಮಾಡುವ ಕೆಲವೊಂದು ತಪ್ಪುಗಳಿಂದ ಉಂಟಾಗುತ್ತದೆ. ಕೊಲೆಸ್ಟ್ರಾಲ್ ಊಟಗಳಿಂದ ಮಾತ್ರವಲ್ಲ, ಇದಕ್ಕೆ ಹೆಚ್ಚಿನ ಸೋಮಾರಿತನ ಅಥವಾ ಹೆಚ್ಚು ಓಡಾಟವಿಲ್ಲದ ಜೀವನ ಶೈಲಿ ಕೂಡ ಒಂದು ಹೊಣೆಯಾಗಿದೆ. ಅಸ್ತಮ ಶ್ವಾಸಕೋಶಕ್ಕೆ ಸರಬರಾಜು ಆಗುವಂತಹ ಆಮ್ಲಜನಕದ ಅಡೆತಡೆಯಿಂದ ಮಾತ್ರವಲ್ಲ, ನಮ್ಮ ದುಃಖಭರಿತ ಭಾವನೆಗಳು ಕೂಡ ಶ್ವಾಸಕೋಶವನ್ನ ಅಸ್ಥಿರಗೊಳಿಸುತ್ತವೆ. ಡಯಾಬಿಟಿಸ್ ಹೆಚ್ಚಿನ ಗ್ಲುಕೋಸ್ ಸೇವಿಸುವುದರಿಂದ ಮಾತ್ರವಲ್ಲ, ಸ್ವಾರ್ಥ ಮತ್ತು ಹಠಮಾರಿ ಮನೋಭಾವನೆಗಳು ಮೇದೋಜೀರಕ ಗ್ರಂಥದ ಕ್ರಿಯೆಯನ್ನ ಹೆಚ್ಚು ಕಡಿಮೆ ಮಾಡುತ್ತವೆ. ಕಿಡ್ನಿ ಸ್ಟೋನ್ ಕ್ಯಾಲ್ಸಿಯಂ ಹೆಚ್ಚಾಗಿ ಮಾತ್ರವಲ್ಲ, ನಮ್ಮೊಳಗೆ ಅದುಮಿ ಕುಳಿತ ಭಾವ ತೀವ್ರತೆಗಳಿಂದ ದ್ವೇಷದಿಂದ ಉಂಟಾಗುತ್ತವೆ. ಕುತ್ತಿಗೆಯ ನೋವು ಸಮಸ್ಯೆಯಿಂದ ಮಾತ್ರವಲ್ಲ, ಭವಿಷ್ಯದ ಬಗೆಗಿನ ವಿಪರೀತ ಚಿಂತನೆಗಳ ಅತಿ ಭಾರದಿಂದ ಕೂಡ ಬರುತ್ತದೆ. ಆರೋಗ್ಯಕರವಾದ ಬದುಕಿಗೆ, ಔಷಧಿ ರಹಿತ ಜೀವನಕ್ಕೆ ನಾವು ಯಾವ ರೀತಿಯ ಕ್ರಮವನ್ನ ಅನುಸರಿಸಬೇಕು ಎಂಬುದನ್ನ ಇವಾಗ ನೋಡೋಣ. ಬೇಗ ಮಲಗುವುದು ಮತ್ತು ಬೇಗ ಏಳುವುದು, ದೇವರನ್ನ ಪ್ರಾರ್ಥಿಸುವುದು ದೈವಿಕ ಔಷಧವಾಗಿದೆ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ವ್ಯಾಯಾಮ, ಮುಂಜಾನೆ ಮತ್ತು ಸಂಜೆಯ ನಡಿಗೆ, ಉಪವಾಸ ಎಲ್ಲ ರೋಗಗಳಿಗೆ ಒಂದು ಪರಿಹಾರ. ಸೂರ್ಯನ ಬೆಳಕು, ಮಡಕೆಯ ನೀರು ಕುಡಿಯುವುದು, ಚಪ್ಪಾಳೆ ಹೊಡೆಯುವುದು, ಆಹಾರವನ್ನ ಚೆನ್ನಾಗಿ ಜಗಿದು ತಿನ್ನುವುದು, ಊಟ ಮಾಡಿದ ನಂತರ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು, ಸಂತೋಷದ ನಿರ್ಧಾರವು ಒಂದು ಔಷಧ. ಕೆಲವೊಮ್ಮೆ ಮೌನವೇ ಔಷಧ. ನಗು ಮತ್ತು ಹಾಸ್ಯವೂ ಕೂಡ ಔಷಧ. ತೃಪ್ತಿಯು ಔಷಧವೇ ಆಗಿದೆ. ಮನಸ್ಸಿನ ಶಾಂತಿ ಮತ್ತು ಆರೋಗ್ಯಕರ ದೇಹವು ಔಷಧವಾಗಿದೆ. ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕತೆಯು ನಿಸ್ವಾರ್ಥ ಪ್ರೀತಿಯ ಒಂದು ಔಷಧ. ಎಲ್ಲರಿಗೂ ಒಳ್ಳೆಯದನ್ನ ಮಾಡುವುದು, ಯಾರಿಗಾದರೂ ಆಶೀರ್ವಾದವನ್ನ ತರುವ ಕೆಲಸವನ್ನ ಮಾಡುವುದು, ಎಲ್ಲರೊಂದಿಗೆ ಬಾಳುವುದು ಕೂಡ ಒಂದು ಔಷಧ. ತಿನ್ನುವುದು, ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಇರುವುದು ಕೂಡ ಔಷಧವಾಗಿದೆ. ನಿಮ್ಮ ಪ್ರತಿಯೊಬ್ಬ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತನು ಕೂಡ ಹಣವಿಲ್ಲದ ಸಂಪೂರ್ಣ ಮೆಡಿಕಲ್ ಸ್ಟೋರ್ ಆಗಬಲ್ಲ. ಸಂತೋಷವಾಗಿರಿ, ಕಾರ್ಯ ನಿರಂತರಾಗಿರಿ, ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರುವ ಮನಸ್ಸನ್ನ ನೀವು ಹೊಂದಿರಿ. ಇದು ಕೂಡ ಒಂದು ಔಷಧವಾಗಿದೆ. ಪ್ರತಿ ಹೊಸ ದಿನವನ್ನ ಸಂಪೂರ್ಣವಾಗಿ ಆನಂದಿಸುವುದು ಸಹ ಔಷಧವಾಗಿದೆ. ಪ್ರಕೃತಿಯ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವುದು ಸಹ ಔಷಧವಾಗಿದೆ. ಧನ್ಯವಾದಗಳು.